ಹಳೆ ವರ್ಷವನ್ನ ನಾವು ದಾಟಿ ಹೊಸ ವರ್ಷದಲ್ಲಿ ಬರುವಂತೆ ಆತನ ಕೃಪೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ಅವರಿಗೆ ಕೃಪೆ ಮಾಡೋಣ. ಯಾಕಂದ್ರೆ ಆತನು ಮಾಡಿದ ಉಪಕಾರಗಳನ್ನ ನೆನೆಸಿ ಇವತ್ತು ನಾವು ಸ್ತುತಿಸುವಂತರಾಗಿದ್ದೇವೆ. ಈ ದಿನದ ದೇವರ ವಾಗ್ದಾನದ ವಾಕ್ಯ ಏನಂದ್ರೆ ಧರ್ಮೋಪದೇಶ ಕಾಂಡ ಬರೋ ಪತ್ರಿಕೆಯಲ್ಲಿ 26ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ எல்லா ஜாதிகளை பார்க்கிலும் புகழ்ச்சியிலும் கீர்த்தியிலும் மகிமையிலும் உன்னை சிறந்திருக்கும்படி செய்வேன். ಆಮೆನ್ ಆಮೆನ್ ಹಲ್ಲೆಲೂಯಾ. ಈ ವರ್ಷದ ನಮಗೆ ವಾಗ್ದಾನ, ನಾನು ನಿರ್ಮಿಸಿದ, ಎಲ್ಲರೂ ಸೇರೋದನ್ವಾ, ನಾನು ನಿರ್ಮಿಸಿದ ಬೇರೆ ಎಲ್ಲಾ ಜನಾಂಗಗಳಿಗಿಂತ ಇವರಿಗೆ ಹೆಚ್ಚಾದ ಕೀರ್ತಿ ಘನ ಮಾನಗಳನ್ನ ಉಂಟು ಮಾಡುವೆನು. ಹಲ್ಲೆಲೂಯಾ. ಕೀರ್ತಿ ಘನ ಮಾನವಗಳನ್ನ ಉಂಟು ಮಾಡುವನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. அதே தமிழில் நான் உண்டு பண்ணின எல்லா ஜாதிகளை பார்க்கிலும் புகழ்ச்சியிலும் கீர்த்தியிலும் மகிமையிலும் உன்னை சிறந்திருக்கும்படி செய்வேன் என்று ಕರ್ತರ್ இந்த ವರ್ಷம் ವಾಗ್ದಾನத்தை செய்திருக்கிறார். ದೇವರ ವಾಗ್ದಾನವನ್ನು ಮಾಡಿದ್ದಾರೆ. ಹಲ್ಲೆಲೂಯಾ. ನಾನು ನಿರ್ಮಿಸಿದ ಬೇರೆ ಎಲ್ಲಾ ಜನಾಂಗಗಳಿಗಿಂತ ಇವರಿಗೆ ಹೆಚ್ಚಾದ ಕೀರ್ತಿ ಘನಮಾನವನ್ನ ಉಂಟು ಮಾಡುವನೆಂಬುದಾಗಿ ಈ ವರ್ಷದ ದೇವರ ವಾಗ್ದಾನ ವಾಕ್ಯವನ್ನ ನಮಗೆ ಕೊಟ್ಟಿದ್ದಾರೆ. ಈ ವರ್ಷ ಕೀರ್ತಿ ಘನ ಮಾನ ನಮಗೆ ಉಂಟಾಗುವಂತೆ ದೇವರು ಮಾಡುವರಾಗಿದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಆತನ ನಂಬಿದ ಮಕ್ಕಳಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಅಂತೇಳಿ ಆತನ ವಾಗ್ದಾನ ಮಾಡಿದ ಆತನು ವಾಗ್ದಾನಕ್ಕೆ ತಕ್ಕಂತೆ ನಮ್ಮನ್ನ ಅನ್ನಿಸುವಾತನಾಗಿದ್ದಾರೆ. ಅದರಿಂದ ಓದಿದಂತ ವಾಕ್ಯದಲ್ಲಿ ನೋಡ್ತೇವೆ, ನಾನು ನಿರ್ಮಿಸಿದ ಬೇರೆ ಎಲ್ಲಾ ಜನಾಂಗಗಳಿಂತಲೂ ಇವರಿಗೆ ಹೆಚ್ಚಾದ ಕೀರ್ತಿ ಘನಮಾನವನ್ನುಂಟು ಮಾಡುವೆನೆಂದು ಇವರು ನನ್ನ ಮಾತಿಗೆ ಮೇರೆಗೆ ತಮ್ಮ ದೇವರಾದ ಕರ್ತನಿಗೋಸ್ಕರ ಮೀಸಲಾದ ಜನರಾಗುವರೆಂದು ಒಡಂಬಟ್ಟಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ಈ ಕೀರ್ತಿ ಘನಮಾನ ನಮಗೆ ಸಿಗಬೇಕಾದ್ರೆ ಹಲ್ಲೆಲೂಯಾ ದೇವರಾದ ಅವರ ಮಾತಿನಂತೆ ಇವರು ನನ್ನ ಮಾತಿನ ಮೇರೆಗೆ ನಾವು ದೇವರ ವಾಕ್ಯಕ್ಕೆ ದೇವರ ಮಾತಿಗೆ ವಿಧೇಯರಾಗಿ ನಡೆಯುವುದಾದ್ರೆ ಈ ವರ್ಷ ನಮಗೆ ಏನ್ ಕೊಡ್ತಾರಂತೆ? ಕೀರ್ತಿ ಘನ ಮಾನಗಳನ್ನುಂಟು ಮಾಡುವೆನು. ಯಾವಾಗ? ಆತನಿಗೆ ಭಯದಿಂದಲೂ ಭಕ್ತಿಯಿಂದಲೂ ಪರಿಶುದ್ಧತೆಯಿಂದಲೂ ಜೀವಿಸುವಾಗ. ದೇವರ ಭಯವೇ ಜ್ಞಾನದ ಮೂಲ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ದೇವರ ಭಯದಿಂದ ಇರುವಾಗ, ದೇವರಿಗೆ ಭಕ್ತಿಯಿಂದ ಜೀವಿಸುವಾಗ, ಆತನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳುವಾಗ ಆತನು ಮೆಚ್ಚುವುದಾದರೆ ಹಲ್ಲೆಲೂಯಾ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದವನ್ನ ದೇವರು ನಮಗೆ ಇಟ್ಟಿದ್ದಾರೆ. ಯಾಕಂದ್ರೆ ಆತನು ತನ್ನ ತಗ್ಗಿಸಿಕೊಂಡು ತನ್ನ ನಾಮವನ್ನು ಮಹಿಮೆ ಪಡಿಸುವರನ್ನ ಅವ್ರು ಏನ್ ಮಾಡ್ತಾರಂತೆ? ಕೀರ್ತಿ ಘನ ಮಾನಗಳನ್ನ ಉಂಟು ಮಾಡುವನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಈ ವಿಷಯಕ್ಕೆ ಆಧಾರವಾಗಿ ಇಟ್ಕೊಂಡು ದಾನಿಯೇಲನ ಬರೆದ ಗ್ರಂಥದಲ್ಲಿ ಒಂದು ವಾಕ್ಯವನ್ನ ನಾವು ನೋಡ್ತೇವೆ. ಹಲ್ಲೆಲೂಯಾ. ಅಲ್ಲಿ ನೆಬೂಕದ್ನೆಚ್ಚರ್ ಎಂಬ ರಾಜನು ಇಸ್ರಾಯೇಲ್ ದೇಶಕ್ಕೆ ಹೋಗಿ ಅಲ್ಲಿ ಕೊಳ್ಳೆ ಹೊಡೆದು ಅಲ್ಲಿರುವ ಜನಗಳನ್ನೆಲ್ಲ ದೋಚಿ ಅಲ್ಲಿರುವುದನ್ನೆಲ್ಲ ತೆಗೆದುಕೊಂಡು ಬರುವಾಗ 4 ಜನರನ್ನ ಹಿಡ್ಕೊಂಡ್ ಬರ್ತಾರೆ. ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುದಾಗಿ. ದಾನಿಯೇಲ್ ಬಂದಾಗ ಅವ್ರನ್ನ ಕರ್ಕೊಂಡ್ಬಂದು ಇವ್ರಿಗೆ ಒಳ್ಳೆ ಪಾಂಡಿತ್ಯವನ್ನು ಕೊಡಬೇಕು, ಇವ್ರಿಗೆ ಒಳ್ಳೆಯವರಾಗಿ ಮಾಡಬೇಕು, ನಮ್ಮ ದೇಶದ ಎಲ್ಲಾ ಭಾಷೆಗಳು ಕಲಿಬೇಕು, ನಮ್ಮ ದೇಶದ ಪ್ರಕಾರ ನಡೆಸ್ಬೇಕಂತ ಹೇಳಿ ರಾಜ ಆಸೆ ಪಟ್ಟು ಅವ್ರ 4 ಜನರಿಗೆ ಒಳ್ಳೆ ಊಟ, ಸುಖಭೋಗವಾದ ಊಟ, ಚೆನ್ನಾಗಿ ವಿದ್ಯಾಭ್ಯಾಸ, ಚೆನ್ನಾಗಿ ಓದ್ಲಿ ಅಂತ ಹೇಳಿ ಅವ್ರ ಅಲ್ಲೇ ಅರಮನೆಯಲ್ಲೇ ಅವರಿಗೋಸ್ಕರ ಒಂದು ಸ್ಥಳವನ್ನ ಸಿದ್ಧ ಮಾಡಿ ಅಲ್ಲೇ ಓದಿಸಕ್ಕಿದ್ರಂತೆ. ಆಗ ಇವ್ರೇನ್ ಮಾಡಿದ್ರಂತೆ? ರಾಜ ಊಟ ಮಾಡುವಂತ ಊಟವನ್ನು ಅವರಿಗೆ ಕೊಡ್ತರು ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ರಾಜ ಊಟ ಮಾಡುವಂತ ಊಟವನ್ನ ಅವ್ರಿಗೆ ಕೊಡ್ಲೇಬೇಕು, ನೀವು ಅವ್ರನ್ನ ಚೆನ್ನಾಗಿ ಜಯಿಸ್ಕೋಬೇಕು ಅಂತ ಹೇಳಿದಾಗ ಹಾಗೆ ಆಗ್ಲಿ ಅಂತೇಳಿ ಆ ಊಟ ಅಡಿಗೆ ಮಾಡುವನು
ಅವ್ರಿಗೆ ಒಳ್ಳೆ ಊಟವನ್ನ, ರಾಜನು ತಿನ್ನುವಂತ ಊಟವನ್ನ ತಿನ್ನಿಸೋದಕ್ಕೆ ಪ್ರಯಾಸ ಪಡ್ತಾರೆ. ಆಗ ಇವ್ರು ಹೇಳ್ತಾರೆ, ನೋಡಿಯಪ್ಪ, ರಾಜ ಕುಡಿಯೋ ಸಾರಾಯ ಶರಾಬ್ ನಾವು ಕುಡಿಯಲ್ಲ, ರಾಜ ತಿನ್ನೋ ಊಟ ನಾವು ತಿನ್ನಲ್ಲ, ನಮ್ಮನ್ನು ನಾವು ಅಶುದ್ಧ ಮಾಡ್ಕೊಳ್ಳಲ್ಲ. ನಾವು ಅಡಿಗೆ ಮಾಡೋ ಭಟ್ರಿಗೆ ಹೇಳ್ತಾರೆ, ಸ್ವಾಮಿ ನಮಗೊಂದು ಕರುಣೆ ಇರಲಿ, ನಮಗೆ ತರಕಾರಿ ಊಟ ಕೊಡ್ರಿ, ತರಕಾರಿ ಊಟ ಕೊಡ್ರಿ, 10 ದಿವಸ ನಮ್ಮನ್ನು ಪರೀಕ್ಷೆ ಮಾಡ್ರಿ. ಬೇರೆ ಒಳ್ಳೆ ಮಟನ್ ಬಿರಿಯಾನಿ ತಿನ್ಕೊಂಡು ಒಳ್ಳೆ ಶರಾಬ್ ಕುಡಿದುಕೊಂಡು ಇರುವವರಿಗೂ ನಮಗೂ ವ್ಯತ್ಯಾಸವನ್ನ 10 ದಿವಸ ನೋಡ್ರಿ. ಆ ವ್ಯತ್ಯಾಸ ನೋಡಿದ್ರೆ ನಿಮಗೆ ಗೊತ್ತಾದ ವ್ಯತ್ಯಾಸ ಕಂಡ್ರೆ ನಮಗೆ ಮಾಮೂಲು ಊಟ ಕೊಡ್ರಿ, ಕಣ್ಲಿಲ್ಲ ಅಂದ್ರೆ ನೀನ್ ಏನ್ ಕೊಡ್ತೀಯ ಅದನ್ನ ನಾವು ತಿಂತೀವಿ ಅಂತ. ಅವನು ಅದೇ ರೀತಿ ಆಯ್ತಪ್ಪ ಅಂತ ಹೇಳಿ ಅವ್ರಿಗೆ ಊಟ ಕೊಟ್ಟಾಗ 10 ದಿವಸ ಅವ್ರಿಗೆ ಊಟ ಮಾಡಿದ್ರಂತೆ. 10ನೇ ದಿವಸ ಪರೀಕ್ಷೆ ಮಾಡಿ ನೋಡಿದಾಗ ಹಲ್ಲೆಲೂಯಾ, ಇವರೆಲ್ಲರಿಗಂತಲೂ ಅಂದವಾಗಿ, ಚಂದವಾಗಿ, ಸೌಂದರ್ಯವಾಗಿ ಒಂದು ರೂಪವನ್ನ ಬರುವಂತೆ ದೇವ್ರು ಮಾಡಿದ್ರು. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ತಮ್ಮನ್ನು ಅಶುದ್ಧತೆಗೆ, ಈ ಕುಡುಕತನಕ್ಕೆ, ಆ ರಾಜನ ಊಟಕ್ಕೋಸ್ಕರ ಆಸೆ ಪಡದೆ, ಹಲ್ಲೆಲೂಯಾ, ದೇವರ ಮಹಿಮೆಗಾಗಿ ನಮಗೆ ಕೊಡುವಂತ ತರಕಾರಿ ಊಟನೇ ಸಾಕು, ಈ ಅಶುದ್ಧವಾದದ್ದು ನಮಗೆ ಬೇಡ ಅಂತೇಳಿ ಅದನ್ನ ತಿರಸ್ಕಾರ ಮಾಡಿದ್ರಿಂದ ದೇವರವರನ್ನ ಹೆಚ್ಚಿಸಿದ್ರು. ಹಲ್ಲೆಲೂಯಾ. ಅವರೊಳ್ಳೆ ವಿದ್ಯಾವಂತರಾದ್ರು, ಘನವಂತರಾದ್ರು. ಅವರನ್ನ ಅವರ ನೆಬೂಕದ್ನೆಚ್ಚರನ ರಾಜ್ಯದಲ್ಲಿ ಅವರಿಗೆ ಒಂದು ಉನ್ನತ ಸ್ಥಾನವನ್ನ ಕೊಟ್ಟರೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ದಾನಿಯೇಲನ 1ನೇ ಅಧ್ಯಾಯ 20ನೇ ವಾಕ್ಯವನ್ನು ಓದ್ರಿ. 1:20, ಶಾಸ್ತ್ರೀಯ ವಿದ್ಯೆಯ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರ ಮಾಡಲು ஞானத்துக்கும் புத்திக்கும் அடுத்த எந்த விஷயத்தில் ராஜா அவர்களை கேட்டு விசாரித்தானோ அதிலே தன் ராஜ்யம் எங்கும் உள்ள சகல சாஸ்திரிகளிலும் ஜோசியரிலும் அவர்களை 10 மடங்கு சமார்த்தராக கண்டான். ಆಮೇನ್. ಕನ್ನಡದಲ್ಲಿ ಓದಮ್ಮ. ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆಯ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರಣೆ ಮಾಡಲು ಅವರ ಪೂರ್ಣ ರಾಜ್ಯದಲ್ಲಿನ ಎಲ್ಲಾ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ 10ರಷ್ಟು ನಿಪುಣರಾಗಿ ಕಂಡು ಬಂದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾವಾಗ ಅವರು ದೇವರಿಗೆ ಭಯಪಟ್ರು, ಯಾವಾಗ ದೇವರಿಗೆ ವಿಧೇಯರಾದರು, ದೇವರ ವಾಕ್ಯದಂತೆ ನಡೆಯೋದಕ್ಕೆ ಇಷ್ಟಪಟ್ರು, ಅಲ್ಲಿ ನೋಡ್ರಿ ದೇವರು ಅವರನ್ನ ಉನ್ನತಿಗೆ ತರ್ತಾ ಇದ್ದಾರೆ. ಆ ದೇಶದಲ್ಲಿರುವಂತ ಜನರಿಗಿಂತ ಇವರು ದೇವರು ಏನ್ ಮಾಡಿದ್ರಂತೆ, ಹಲ್ಲೆಲೂಯಾ, 10 ಪಟ್ಟು ಜ್ಞಾನವಂತರಾಗಿ, ವಿವೇಕವುಳ್ಳವರಾಗಿ, ಬುದ್ಧಿವಂತರಾಗುವಂತೆ ದೇವರು ಮಾಡಿದ್ರು ಎಂಬುದಾಗಿ ನೋಡ್ತೇವೆ. ಅಲ್ಲಿ ನೋಡ್ರಿ, ಜೋಯಿಸರು ಮಂತ್ರವಾದಿಗಳಿಗಿಂತ 10ರಷ್ಟು ಬಲ ಸಿಗುವಂತೆ, ಜ್ಞಾನ ಸಿಗುವಂತೆ ಅಲ್ಲಿ ದೇವರು ತನ್ನನ್ನು ಹೆಚ್ಚಿಸ್ತಾರೆ ಎಂಬುದಾಗಿ ನೋಡ್ತೇವೆ. ಯಾವಾಗ ದೇವರಿಗೆ ಭಯಭಕ್ತಿಯಿಂದ ನಡ್ಕೊಂಡ್ರು, ತಮ್ಮನ್ನು ಅಶುದ್ಧ ಮಾಡ್ಕೊಳ್ದೆ ತಮ್ಮನ್ನ ಪರಿಶುದ್ಧವಾಗಿ ಇಟ್ಕೊಂಡು ದೇವರ ಮಹಿಮೆಗಾಗಿ ಜೀವಿಸ್ಬೇಕಂತೇಳಿ ಯಾವಾಗ ತೀರ್ಮಾನ ಮಾಡಿದ್ರು, ಹಲ್ಲೆಲೂಯಾ, 10 ಪಟ್ಟು ದೇವರು ಅವರನ್ನ ಉನ್ನತಿಗೆ ತಂದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ದೇವರಿಗೆ ಭಯಭಕ್ತಿಯಿಂದ ನಡೆಯುವಾಗಲೇ ಅದನ್ನ ಹೆಚ್ಚೆಚ್ಚಾಗಿ ದೇವರು ಆಶೀರ್ವದಿಸುವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಾನಿಯೇಲನಿಗೆ ಕುರಿತು ನಾವು ನೋಡುವಾಗ 2ನೇ ಅಧ್ಯಾಯ 48ನೇ ವಾಕ್ಯವನ್ನು ಓದೋಣ. ಬಳಿಕ ರಾಜನು ದಾನಿಯೇಲನನ್ನು ದೊಡ್ಡ ಸ್ಥಿತಿಗೆ ತಂದು ಅವನಿಗೆ ಅಮೂಲ್ಯವಾದ ಬಹುಮಾನಗಳನ್ನು ಕೊಟ್ಟು ಬಾಬೇಲ್ ಸಂಸ್ಥಾನದ ಅಧೀನಪಡಿಸಿ ಬಾಬೇಲಿನ ವಿದ್ವಾಂಸರ ಸಕಲ ಮುಖ್ಯಸ್ಥರಿಗೂ ಅವನನ್ನು ಮುಖ್ಯಸ್ಥನಾಗಿ ನೇಮಿಸಿದನು. ಹಲ್ಲೆಲೂಯಾ. பின்பு ராஜா தானியேலை பெரியவனாக்கி அவனுக்கு அநேகம் சிறந்த வெகுமதிகளை கொடுத்து அவனை பாபிலோன் மாகாணம் முழுதுக்கும் அதிபதியாகவும் பாபிலோனில் உள்ள சகல ஞானிகளின் மேலும் பிரதான அதிகாரியாகவும் நியமித்தான். ಆಮೆನ್. ಯಾಕಂದ್ರೆ ಈ ದಾನಿಯೇಲನಿಗೆ ದೇವರ ಒಂದು ದೊಡ್ಡ ಆಶೀರ್ವಾದ ಹೊಂದಿದ್ರಿಂದ, ದೇವರಿಗೆ ಭಯಭಕ್ತಿಯಿಂದ ನಡೆದಿದ್ದರಿಂದ ರಾಜ ಒಂದು ಕನಸನ್ನು ಕಾಣ್ತಾನೆ. ಆ ಕನಸನ್ನ ಅರ್ಥ ಹೇಳಲ್ಲ, ನಾನೇನ್ ಕನ್ಸ್ಕೊಂಡೆ, ನಾನೆಂತ ಕನ್ಸ್ಕೊಂಡೆ ಅಂತ ಹೇಳಲ್ಲ. ಈ ಕನಸಿನ ಅರ್ಥ ಹೇಳ್ರಿ ಅಂತೇಳಿ ರಾಜನ ಅರಮನೆಯಲ್ಲಿರುವಂತ ಎಲ್ಲ ಮಾಟಗಾರರು, ಮಂತ್ರಗಾರರು, ಎಲ್ಲ ಎಂತದ್ದು ಜೋಯಿಷ್ಯರು, ಇವರನ್ನೆಲ್ಲ ಕರೆದ್ಬಿಟ್ಟು, ನೋಡಪ್ಪ ನನಗೊಂದು ಕನಸು ಬಂದಿದೆ, ಅದನ್ನ ಅರ್ಥ ಹೇಳ್ರಿ ಅಂತ. ಅವರು ತಡವರ್ಸ್ತಾ ಇದಾರಂತೆ.
ಏನಾದ್ರೂ ಒಂದು ಕ್ಲೂ ಕೊಡಿ ಸ್ವಾಮಿ, ನಾವು ಉತ್ತರ ಹೇಳ್ತೀವಿ. ಏನಾದ್ರೂ ಒಂದು ಕ್ಲೂ ಕೊಟ್ರೆ ನಾನು ಉತ್ತರ ಹೇಳ್ತೀನಿ ಅಂತ ಹೇಳಿ. ಕ್ಲೂಗಳು ಎಲ್ಲ ಕೊಡಲ್ಲ, ನೀವೇ ಹೇಳ್ಬೇಕು ಅಂತ. ಹಲ್ಲೆಲೂಯ. ಅವಾಗ ಅವರಿಂದ ಹೇಳ್ದೆ ಹೋದಕ್ಕಾದಾಗ ದಾನಿಯೇಲನು ವಿಷಯ ಮುಟ್ಟುತ್ತೆ. ಹಂಗಾದ್ರೆ ನಾನು 3 ದಿವಸ ಟೈಮ್ ಕೊಡ್ರಿ, ನಾನು ಪ್ರಾರ್ಥನೆ ಮಾಡಿ ಈ ವಿಷಯವನ್ನ ಕುರಿತು ನಿಮಗೆ ತಿಳಿಸ್ತೇನೆ ಅಂತೇಳಿ. ಹಲ್ಲೆಲೂಯ. ಇನ್ನು 3 ದಿವಸ ಹೋಗಿ ದೇವ್ರ ಪಾದದಲ್ಲಿ ಪ್ರಾರ್ಥನೆ ಮಾಡಿದ. ಅಪ್ಪ ಅದೇನು ಕನಸು, ಆ ಕನಸಿನ ಅರ್ಥ ಏನು, ಆ ಕನಸು ಏನಂತ ನಾನು ತಿಳಿಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರಂತೆ. ಆಗ ದಾನಿಯೇಲನಿಗೆ ಕನಸಿನ ಅರ್ಥವನ್ನ ದೇವ್ರು ತಿಳಿಸಿದಾಗ ಅವ್ನು ನೋಡೋಡಿ ಬಂದು ಅವ್ರಿಗೆ ಹೇಳಿದ್ರಂತೆ. ಹಲ್ಲೆಲೂಯ. ಆ ಕನಸಿನ ಅರ್ಥವನ್ನು ಹೇಳುವಾಗ 47ನೇ ವಾಕ್ಯ ನಾನು ಓದ್ತೇನೆ. ಅವನ ಮಾತಿಗೆ ಪ್ರತ್ಯುತ್ತರವಾಗಿ, ನೀನು ಈ ರಹಸ್ಯವನ್ನು ಬಯಲಿಗೆ ತರಲು ಸಮರ್ಥನಾದ ಕಾರಣ ನಿಮ್ಮ ದೇವರು ದೇವಾದಿ ದೇವನು, ರಾಜರ ಒಡೆಯನು, ರಹಸ್ಯಗಳನ್ನು ವ್ಯಕ್ತಪಡಿಸುವವನು ಆಗಿದ್ದಾನೆಂದು ನಿಶ್ಚಯ ಎಂದು ಹೇಳಿದನು. ಬಳಿಕ 48ನೇ ವಾಕ್ಯ, ರಾಜನು ದಾನಿಯೇಲನನ್ನು ದೊಡ್ಡಸ್ತಿಗೆಗೆ ತಂದು ಅವನಿಗೆ ಅಮೂಲ್ಯವಾದ ಬಹುದಾನಗಳನ್ನು ಕೊಟ್ಟು ಬಾಬೆಲ್ ಸಂಸ್ಥಾನವೆಲ್ಲ ಆಧೀನಪಡಿಸಿ, ಅಂದ್ರೆ ಬಾಬೆಲ್ ಸಂಸ್ಥಾನದಲ್ಲಿ ಎಲ್ಲರೂ ಇವನಿಗೆ ತಗ್ಗಿ ಬಗ್ಗಿ ನಡಿಬೇಕು. ಇವನ್ ಮುಂದೆ ಯಾರು ಕೈಯಲ್ಲಾಡ್ಸಂಗಿಲ್ಲ, ಕಾಲಲ್ಲಾಡ್ಸಂಗಿಲ್ಲ. ಹಲ್ಲೆಲೂಯ. ಯಾಕಂದ್ರೆ ರಾಜ ಕಂಡಂತ ಕನಸಿಗೆ ಅರ್ಥ ಹೇಳುವುದು ಸುಮ್ಮನೆ. ನಾವು ಯಾರಾದ್ರೂ ಕನ್ಸ್ಕಂಡೆ ಅಂತ ಹೇಳ್ದಾಗ್ಲೇ ಅದಕ್ಕೆ ಏನಾದ್ರು ಉತ್ತರ ಕೊಡ್ತಾರೆ. ಕನ್ಸ್ಕಂಡೆ ಆದ್ರೆ ನಾನು ಹೇಳಲ್ಲ, ನೀವೇ ಹೇಳ್ಬೇಕಂತ ಹೇಳಿದ್ರೆ ಅದೆಷ್ಟು ಕಷ್ಟ ಹೇಳ್ರಿ. ಹಲ್ಲೆಲೂಯ. ನಿನ್ ಮನ್ಸಲ್ಲಿ ಏನಿದೆ ನಮಗೆ ಗೊತ್ತಾಗಲ್ಲ, ಗೊತ್ತಾಗತ್ರ ನನ್ನ ನೋಡ್ರಿ. ಹಲ್ಲೆಲೂಯ. ನೀವ್ ಮನ್ಸಲ್ಲಿರೋದು ನನಗೆ ಗೊತ್ತಾಗತ್ತ. ರಾಜ ಕನ್ಸ್ಕೊಂಡಿದ್ದಾನೆ, ನೀನೇ ಅರ್ಥ ಹೇಳ್ಬೇಕಂದ್ರೆ ಹೆಂಗ್ ಹೇಳುದು? ನಾವು ಸುಮ್ಮನೆ ಜನರೆಲ್ಲ ನೋಡ ಹುಚ್ಚಿಡ್ಬಿಟ್ಟಿದ್ರೆ ರಾಜನಿಗೆ ಇವ್ರು ಕನ್ಸು ಕಾಣದಂತೆ, ನಾವು ಅರ್ಥ ಹೇಳೋದಂತೆ. ಹಲ್ಲೆಲೂಯ. ಅದೇ ದೇವ್ರು, ಅದೇ ದೇವ್ರು ಪ್ರಾರ್ಥನೆ ಮಾಡಿದ. ಅಪ್ಪ ಇದ್ರ ವಿಷಯ ನಾನು ತಿಳಿಸಪ್ಪ ಅಂದ. ಹಲ್ಲೆಲೂಯ. ಪ್ರಾರ್ಥನೆ ಕೇಳೋ ದೇವ್ರು ಪ್ರಾರ್ಥನೆ ಕೇಳಿದ್ರು, ಉತ್ತರ ಕೊಟ್ರು. ದಾನಿಯೇಲನು ಬಂದು ಹೇಳ್ದ. ರಾಜ ಖುಷಿ ಆಗ್ಬಿಟ್ಟು ಆ ದೇಶದಲ್ಲೇ ಆಶೀರ್ವಾದವಾಗಿಟ್ಟ, ಎಲ್ಲರಿಗಿಂತ ಉನ್ನತ ಸ್ಥಾನವನ್ನ ಕೊಟ್ಟ. ಹಲ್ಲೆಲೂಯ. ಯಾವಾಗ ನಾವು ದೇವರಿಗೆ ಭಯಭಕ್ತಿಯಿಂದ ಇರುವಾಗ ಅವನಿಗೆ ಕೀರ್ತನೆ, ಘನ, ಹಲ್ಲೆಲೂಯ, ಮಾನ ಉಂಟಾಯ್ತಂತೆ. ಎಲ್ಲರ ಮುಂದೆ ಅವನು ಹೆಚ್ಚಿಸಲ್ಪಟ್ಟೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಶದ್ರಾಕ್, ಮೇಷಕ್, ಅಬೇದ್ನೆಗೋ ಎಲ್ಲರ ಮುಂದೆ ಹೆಚ್ಚಿಸಲ್ಪಟ್ಟರೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಒಂದ್ಸಲ ಏನಾದ್ರೂ ಮಾಡಿ ಈ 3 ಜನರಿಗೆ ಏನಾದ್ರೂ ಒಂದು ಮಾಡ್ಬೇಕು. ದಾನಿಯೇಲನು ಬಂದ್ಬಿಟ್ಟು ಈ 3 ಜನ ಭಾರಿ ದೇವ್ರ ಅಂತಾರೆ, ಏನಾದ್ರೂ ಒಂದು ಮಾಡಿ ಇವನನ್ನ ದಂಡನೆ ಕೊಡಿಸ್ಬೇಕಲ್ಲ ಅಂತ ಹೇಳಿ. ಹಲ್ಲೆಲೂಯ. ಒಂದು 30 ದಿವಸ ಬೇರೆ ಆ ದೇವರನ್ನು ಕೈ ಮುಗಿಬಾರ್ದು, ರಾಜನನ್ನು ಮಾತ್ರ ಕೈ ಮುಗಿಬೇಕಂತ ಹೇಳಿ ಅಲ್ಲ, ಒಂದು ರೂಪವನ್ನ ಮಾಡಿ ಇದಕ್ಕೆ ಎಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕಂತ ಹೇಳ್ತಾರೆ. ಆಗ ಶದ್ರಾಕ್, ಮೇಷಕ್, ಅಬೇದ್ನೆಗೋ ಹೇಳ್ತಾರೆ, ನಮ್ ದೇವ್ರು ಬಿಟ್ಟು ಬೇರೆ ಯಾವ ದೇವ್ರನ್ನ ನಾವು ಕೈ ಮುಗಿಯೋದಿಲ್ಲ. ಹಂಗಾದ್ರೆ ಕೈ ಮುಗ್ದಿಲ್ಲ ಅಂದ್ರೆ ಬೆಂಕಿಯಲ್ಲಿ ಹಾಕ್ತೀವಿ ಅಂತ ಹೇಳಿದ್ರು. ನಾವು ಶತ್ರು ಪರವಾಗಿಲ್ಲ, ನಾವು ಕೈ ಮುಗಿಯಲ್ಲ. ರಾಜನಿಗೆ ಭಯಂಕರ ಸಿಟ್ಟು ಬಂತಂತೆ. 7ರಷ್ಟು ಬೆಂಕಿ ಕಾವು ಜಾಸ್ತಿ ಮಾಡ್ರು ಅಂದ್ರಂತೆ. 7ರಷ್ಟು ಬೆಂಕಿ ಕಾವು ಮಾಡಿದ್ರಂತೆ. ಈ 3 ಜನರನ್ನ ತೆಗೆದು ಆ ಬೆಂಕಿಯಲ್ಲಿ ಹಾಕು ಅಂದ್ರಂತೆ. ಹಾಕೋರು ಶಲ್ಯ, ಈಶಾರ ಅಂದ್ರೆ ಬೆಂಕಿ ಕಾವು ಹೊಡಿಯದಂತೆ ಡ್ರೆಸ್ಗಳನ್ನ ಹಾಕೊಂಬಂದು ಇವ್ರು 3 ಜನರನ್ನ ಎತ್ತಿ ಆ ಬೆಂಕಿಯಲ್ಲಿ ಹಾಕ್ತಾರೆ. ಬೆಂಕಿಯಲ್ಲಿ ಹಾಕುವಾಗ ಆ ಬೆಂಕಿ 3 ಜನ ಹಾಕ್ದವ್ರಿಗೆ ತಾಕಿ 3 ಜನ ಸತ್ತೋಗ್ಬಿಡ್ತಾರೆ. ಹಾಕಕ್ ಹೋದವ್ರು ಹಾಕ್ದವ್ರು ಒಳಗಡೆ ಬೆಂಕಿಯಲ್ಲಿ ಬೀಳ್ತಾರೆ. ಬೆಂಕಿಯಲ್ಲಿ ಬಿದ್ದು ಬೆಂಕಿಯಲ್ಲಿ ನಡೆದಾಡ್ತಾ ಇರ್ತಾರೆ. ಅವ್ರ ಜೊತೆಗೆ ಇನ್ನೊಬ್ಬ ಮನುಷ್ಯ, ದೇವಕುಮಾರನ ಒಬ್ಬ ಮನುಷ್ಯನ್ ಬರ್ತಾನೆ. ಆಗ ರಾಜ ಕೇಳ್ತಾನೆ, ನಾವು ಅವ್ರು 3 ಜನ ಬೆಂಕಿಯಲ್ಲಿ ಹಾಕಿದ್ ನಿಜಾನೋ ಅಂತಾರೆ. ಹೌದು ನಿಜ ಸ್ವಾಮಿ. ಮತ್ ನೀನ್ 4ನೇವ್ರು ಯಾರು? ಹಲ್ಲೆಲೂಯ. ದೇವಕುಮಾರನ್ ತರ ಇದಾರಂತ ರಾಜ ಹೇಳ್ತಾನೆ ಅಲ್ಲಿ ವಾಕ್ಯದಲ್ಲಿ. ಅದರಿಂದ ಅವನು ದೇವಕುಮಾರ ರೂಪ ತಂದಿದ್ದಾನೆ ಎಂದು ಹೇಳಿದನು. ದಗದಗನೆ ಉರಿಯುವ ಆವಿಗೆ ಬಾಯಿಯೊಳಗೆ ಬಳಿಗೆ ಬಂದು ಹೋಗಿ ಪರಾತ್ಪರನ ಸೇವಕರಾದ ಶದ್ರಾಕ್, ಮೇಷಕ್, ಅಬೇದ್ನೆಗೋ ಎಂಬವರು ಬನ್ನಿರಿ ಹೊರಗೆ ಎಂದು ಕೂಗಲು ಶದ್ರಾಕ್, ಮೇಷಕ್, ಅಬೇದ್ನೆಗೋ ಎಂಬವರು ಬೆಂಕಿಯೊಳಗಿಂದ ಹೊರ ಬಂದರು. ಅಲ್ಲಿ ಕೂಡಿದ ಉಪರಾಜರು, ದೇಶಾಧಿಪತಿಗಳೆಲ್ಲರೂ ನೋಡಿ ಅವರ ಮೇಲೆ ಬೆಂಕಿ ಅಧಿಕಾರ ನಡೆದಿಲ್ಲ, ಅವರ ತಲೆ ಕೂದಲು ಸುಟ್ಟಿಲ್ಲ, ಅವರ ಶಲ್ಯಗಳು ವಿಕಾರವಿಲ್ಲ, ಬೆಂಕಿಯ ವಾಸನೆ ಮುಟ್ಟಿಲ್ಲ ಎಂದು ತಿಳಿದುಕೊಂಡರು. ಹಲ್ಲೆಲೂಯ. ಅದಕ್ಕೆ ಹೇಳ್ತಾ ನೆಬೂಕದ್ನೆಚ್ಚರನು 28ನೇ ವಾಕ್ಯದ ಮುನ್ನೋದೋಣ. ಆಗ ನೆಬೂಕದ್ನೆಚ್ಚರನು ಶದ್ರಾಕ್, ಮೇಷಕ್, ಅಬೇದ್ನೆಗೋ ಎಂಬುವರ ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಆ 3 ಜನ ನಾವು ಸತ್ರು ಬರುವಾಗಿಲ್ಲ. ರಾಜ ನೀನ್ ಇಟ್ಟಿದ್ದ ಪ್ರತಿಭೆಗೆ ನಾವು ಕೈ ಮುಗಿಯಲ್ಲ.
ನಮ್ಮ ದೇವ್ರಿಗೆ ಮಾತ್ರ ಕೈ ಮುಗಿಯೋದು ಅಂದ್ರು. ರಾಜಾಗ ಸಿಟ್ಟು ಬಂತು. 7ರಷ್ಟು ಬೆಂಕಿ ಮಾಡ್ದ, ಕಾವು ಜಾಸ್ತಿ ಮಾಡ್ದ, 3 ಜನಕ್ಕೂ ಬೆಂಕಿಯಲ್ಲಿ ಎತ್ತಾಕ್ದ. ಆಗ್ದವ್ರು ಸತ್ರು, ಬಿದ್ದವ್ರು ಜೀವಂತವಾಗಿ ಹೊರಗೆ ಬಂದ್ರು. ಹಲ್ಲೆಲೂಯಾ. ಯಾಕಂದ್ರೆ ಅವರಿಗೆ ಘನ ಮಾನ ಮಹಿಮೆಯನ್ನ ದೇವರಲ್ಲಿ ಉಂಟು ಮಾಡಿದ್ರು ಅಂತೇಳಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾವಾಗ ದೇವರಿಗೆ ಭಯಭಕ್ತಿಯಿಂದ ನಡ್ಕೊಂತೀವೋ, ದೇವರ ಆಜ್ಞೆಗಳನ್ನ ನಾವು ಯಾವಾಗ ಕೈಗೊಂಡು ನಡೀತೀವೋ, ನಮ್ಮನ್ನ ಹಲ್ಲೆಲೂಯಾ ಯಾರ್ಯಾರು ಮುಂದೆ ಹೀಯಾಳಿಸ್ತರೋ, ಯಾರ ಮುಂದೆ ಕೇವಲ ಪಡಿಸ್ತರೋ, ಯಾರ ಮುಂದೆ ಇವರನ್ನ ಬೆಂಕಿ ಕಾವಿಗೆ ಹಾಕ್ರು ಮಾತುಗಳಲ್ಲ ಅಂತಾರೆ, ಬಿಸಾಕ್ರೆ ಇವ್ರನ್ನ ಬೆಂಕಿಯಲ್ಲಿ ಅಂದವರು. ಅವ್ರು ಹೇಳ್ತಾರೆ, ಶದ್ರಾಕ್ ಮೇಷಕ್ ಅಬೇದ್ನೆಗೋ ಎಂಬ ದೇವರಿಗೆ ಸ್ತೋತ್ರವಾಗಲಿ, ತನ್ನ ದೂತನನ್ನು ಕಳಿಸಿ ತನ್ನಲ್ಲಿ ಭರವಸೆವಿಟ್ಟ ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನು ಹೊರತು ಇನ್ಯಾವ ದೇವರನ್ನು ಪೂಜಿಸಬಾರದೆಂದು ಸ್ವದೇಹವನ್ನು ಮರಣಕ್ಕೆ ಒಪ್ಪಿಸಿ ತನ್ನ ಸೇವಕರನ್ನು ಉದ್ಧರಿಸಿದಾನಲ್ಲ. ಹಲ್ಲೆಲೂಯಾ. ಸಕಲ ಜನಾಂಗ ಕುಲ ಭಾಷೆಯವರು ಯಾರಾದರೂ ಶದ್ರಾಕ್ ಮೇಷಕ್ ಅಬೇದ್ನೆಗೋ ಎಂಬ ದೇವರ ವಿಷಯದಲ್ಲಿ ಅಲ್ಲದ್ದು ಮಾತಾಡಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವ್ರ ಮನೆಯನ್ನ ತಿಪ್ಪೆಗುಂಡಿ ಮಾಡಬೇಕೆಂದು ರಾಜಾಜ್ಞೆ ಕೊಟ್ಟರಂತೆ. ಹಲ್ಲೆಲೂಯಾ. ಯಾವಾಗ ದೇವರಿಗೆ ಭಯಭಕ್ತಿಯಿಂದ ನಡೀತೀವೋ, ಯಾವಾಗ ಆತನ ಆಜ್ಞೆಗಳನ್ನ ಕೈಗೊಂಡು ನಡೀತೀವೋ, ಹಲ್ಲೆಲೂಯಾ, ಭಯ ಬರುತ್ತೆ. ನೋಡ್ರಿ, ಒಂದು ಸಾಕ್ಷಿ ಹೇಳಿದ್ರು, ಹಾಡು ಹೇಳಿದ್ರು ಇವಾಗ ತಾನೆ. ಏನಂತ ಹಾಡು ಹೇಳಿದ್ರೆ ಮರ್ತೋಯ್ತು. ಹಲ್ಲೆಲೂಯಾ. ಏನ್ ಹಾಡಿದ್ವಿ? ಹಲ್ಲೆಲೂಯಾ. ಅಪ್ಪ ನೀನ್ ಇರುವಾಗ ಅವ್ರು ಭಯ ಪಡ್ಲಿಲ್ಲ. ರಾಜನಿಗೆ ಎದುರು ಹಾಕೊಂಡ್ರು, ಆಯ್ತು ಏನ್ ಸಾಯಿಸ್ತೀಯಾ? ನೋಡ್ರಿ, ಒಬ್ಬ ಮನುಷ್ಯ ನಮ್ಮನ್ನು ಸಾಯಿಸ್ಬೋದೇ ಹೊರತು ಮತ್ತೇನು ನಮಗೆ ಮಾಡಕ್ಕಾಗಲ್ಲ. ಹೌದ್ರಾ? ಹಲ್ಲೆಲೂಯಾ. ನಮ್ ಜೀವ ತೆಗಿಬೇಕು ಹೊರತು ಮತ್ತೇನು ಮಾಡಕ್ಕಾಗಲ್ಲ. ಆದ್ರೆ ಜೀವ ಕೊಟ್ಟಾತನು ಈ ಜೀವವನ್ನ, ಈ ಶರೀರವನ್ನ ಬೆಂಕಿ ಗಂಧಕೂರಿಯ ಕೆರೆಗೆ ಹಾಕೋದಕ್ಕೆ ಶಕ್ತನಾಗಿರುವ ದೇವಾದಿ ದೇವನು ಹಲ್ಲೆಲೂಯಾ ನಮ್ಮನ್ನು ಕೈ ಬಿಡೋದಿಲ್ಲ. ಆಗ ಶದ್ರಾಕ್ ಮೇಷಕ್ ಅಬೇದ್ನೆಗೋನ ದೇವರು ಮಹಿಮೆ ಪಡಿಸ್ತಾರೆ. ಯಾವಾಗ ದೇವರಿಗೆ ಭಯಪಟ್ರು, ಯಾವಾಗ ದೇವರಿಗೆ ಭಕ್ತಿ ತೋರಿಸ್ತರೋ, ಯಾವಾಗ ದೇವರಿಗೆ ಎದುರಾದ್ರು, ಮರಣವನ್ನ ಎದುರಿಸಿ ನಿಂತರು, ಸತ್ರು ದೇವರಿಗಾಗಿ ಬದುಕಿದ್ರು. ಹಲ್ಲೆಲೂಯಾ. ದೇವರವರನ್ನ ಗಣಪಡಿಸ್ತಾರೆ. ಯಾವನಾದರೂ ಶದ್ರಾಕ್ ಮೇಷಕ್ ಅಬೇದ್ನೆಗೋ ದೇವರ ಬಗ್ಗೆ ಹೀಯಾಳಿಸ್ರೆ ಅವನು ಚೂರು ಚೂರಾಗಿ ಕತ್ತರಿಸಿ ಅವನ ಮನೆಯನ್ನ ಏನ್ ಮಾಡ್ಬೇಕಂತೆ? ತಿಪ್ಪೆಗುಂಡಿಯಾಗಿ ಮಾಡುವರೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದೇ ಈ 4 ಜನ 3 ರಾಜರ ಹತ್ರ ಇರ್ತಾರೆ. ಒಬ್ಬರ ಹತ್ರನೂ ಕೆಳಗೆ ದಬ್ಬಲ್ಪಡದೆ ಉನ್ನತ ಸ್ಥಾನದಲ್ಲಿಟ್ಟು ನೋಡಿದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ರಾಜ ಬೆಲ್ಶಚ್ಚರನು ದೇವರ ವಿರೋಧವಾಗಿ ಎದ್ದಾಗ ಗೋಡೆಯಲ್ಲಿ ಒಂದು ಅಕ್ಷರ ಬರೆಯುತ್ತೆ. ಅಕ್ಷರ ಬಂದು ಬರೆಯುತ್ತೆ, ಒಂದು ಕೈ ಮಾತ್ರ ಬಂದು ಗೋಡೆಯಲ್ಲಿ ಬರೆಯುತ್ತೆ. ಆಗ ರಾಜ ಎದುರು ಬಿಡ್ತಾನೆ, ಅಯ್ಯಪ್ಪ ಇದೇನೋ ಬಂದು ಗೋಡೆಯಲ್ಲಿ ಬರೀತಿದ್ದಲ್ಲ ಅಂದ್ರೆ ನಿನ್ನ ಸಮಯ ಮುಗೀತು, ನೀನು ಅಭ್ಯುದಯನಾಗಿ ನಡೆದುದರಿಂದ ನಿನ್ನ ರಾಜ್ಯತ್ವನ್ನ ಕಿತ್ಕೊಳ್ತೇನೆ, ನಿನ್ನ ರಾಜ್ಯದಿಂದ ನಿನ್ನ ತಳ್ತೇನಂತ ದೇವ್ರು ಹೇಳ್ತಾರೆ. ಯಾವಾಗ ಆ ಮಾತನ್ನ ದಾನಿಯೇಲ್ ಒಬ್ಬನಿಗೆ ಗೊತ್ತಾದ್ರ ಅರ್ಥನ ಅವನು ಬಂದು ಹೇಳಿದಾಗ ಹಲ್ಲೆಲೂಯಾ ರಾಜ ಅವನಿಗೆ ಬಹುಮಾನ ಎಲ್ಲ ಕೊಡ್ತಾನೆ, ಅವನ ಉನ್ನತ ಸ್ಥಾನಕ್ಕೆ ತರ್ತಾನೆ. ಆದ್ರೆ ಅದಿನ ರಾತ್ರಿನೇ ಅವನು ಕೊಲ್ಲಲ್ಪಡ್ತಾನೆ. ಹಲ್ಲೆಲೂಯಾ. ಬೆಲ್ಶಚ್ಚರನು ಕೊಲೆ ಆಗ್ತಾನೆ, ದಾನಿಯೇಲನು ಜೀವಂತವಾಗಿ ನಿಲ್ಲುವಂತೆ ದೇವ್ರ ಕೃಪೆ ಮಾಡ್ತಾರೆ. ಆದ್ರೆ ರಾಜನಾದ ದಾರ್ಯಾವೆಷನು 16ನೇ ವಾಕ್ಯ 6:16 ದಾನಿಯೇಲನನ್ನು ತಂದು ಸಿಂಹದ ಗವಿಯಲ್ಲಿ ಹಾಕಿದರು. ಆಗ ರಾಜನು ದಾನಿಯೇಲನಿಗೆ, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಉದ್ಧರಿಸಲಿ ಎಂದು ಹರಿಸಿದನು. அப்பொழுது ராஜா கட்டளையிட அவர்கள் தானியேலை கொண்டு வந்து அவனை சிங்கங்களின் கெபியிலே போட்டார்கள். ராஜா தானியேலை நோக்கி, நீ இடைவிடாமல் ஆராதிக்கிற உன் தேவன் உன்னை தப்புவிப்பார் என்றான். ಇಲ್ಲಿ ನೋಡ್ರಿ, ದಾನಿಯೇಲನು ಭಯಂಕರ ದೇವ್ರ ಭಕ್ತಿ ಉಳ್ಳ. ಏನ್ ಮಾಡ್ಬೇಕು? ಹೆಂಗಾದ್ರೂ ಹೊಟ್ಟೆ ಹುರ್ಕರು ಇರ್ಲೇಬೇಕಲ್ಲ, ಶೈತಾನ ಇದಾನಲ್ಲ, ಹೆಂಗಾದ್ರೂ ಕೆಡಿಸ್ಬೇಕಲ್ಲ. ದಾನಿಯೇಲನ ಹೆಂಗಾದ್ರೂ ಇವನ ಕೆಳಗೆ ಬೀಳಿಸ್ಬೇಕು, ಇವನಿಗೇನಾದ್ರೂ ಒಂದು ಮಾಡ್ಬೇಕು ಅಂತ ಹೇಳಿ ರಾಜನ ಹತ್ರ ಹೋಗ್ಬಿಟ್ಟು, ರಾಜ ಈ 30 ದಿವಸ ನಿನ್ನ ಒಬ್ಬನ್ ಬಿಟ್ಟು ಬೇರೆ ಯಾರನ್ನು ಪೂಜಿಸಬಾರ್ದು, ನಿನ್ನ ನಾಮನ್ನೇ ಕೊಂಡಾಡಬೇಕು ಅಂಥೇಳಿ 5ನೇ ವಾಕ್ಯ ನಾನು ಓದ್ತೇನೆ. ಆ ಮನುಷ್ಯರು ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನ ದೇವರ ಧರ್ಮದ ಮೂಲಕವೇ ಹೊರತು
ಇನ್ಯಾವುದರಿಂದಲೂ ನಮಗೆ ಅವಕಾಶ ದೊರೆಯುವುದಿಲ್ಲ ಅಂತ ಹೇಳಿ ದಾರ್ಯಾವೆಷನ ಹತ್ರ ಹೋಗಿ 30 ದಿನಗಳು ತನಕ ರಾಜನಾದ ನಿನಗೆ ಹೊರತು ಬೇರೆ ಯಾವ ದೇವರಿಗೂ ನಮಸ್ಕಾರ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಆಗ ರಾಜ ಹೌದು ಆಜ್ಞೆ ಮಾಡ್ಬಿಡ್ತಾರೆ, ನನ್ನನ್ನೆಲ್ಲ ಕೈ ಮುಗಿಲಿ ಅಂತೇಳಿ 30 ದಿವಸ ಎಲ್ಲರಿಗೂ ರಾಜನ ದಿವಸ ಕೈ ಮುಗಿತಿರ್ತಾರೆ. ದಾನಿಯೇಲ್ ಮಾತ್ರ ಕೈ ಮುಗಿಯಲ್ಲ. 3 ದಿವಸ ದಿನಕ್ಕೆ 3 ಆವರ್ತಿ ಅವನು ಪ್ರಾರ್ಥನೆ ಮಾಡ್ತಿರ್ತಾನೆ. ಆಗ ರಾಜನ ಹತ್ರ ಕರ್ಕೊಂಡು ಹೋಗ್ತಾರೆ. ಹೇಳ್ತಾರೆ, ರಾಜ ನೀನು ಹೇಳಿದ್ ನಿನ್ ಮಾತಿಗೆ ಬೆಲೆ ಕೊಡ್ಲಿಲ್ಲ, ಆ ದಾನಿಯೇಲ್ ಅಂತಿದ್ದಾನೆ, ಅವನ್ ಮಾತು ನೋಡಿ ನೀನು ವಿಧೇಯನಾಗ್ಲಿಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ಯಾವಾಗ ರಾಜನಿಗೆ ಎದುರದೆ ದೇವರಿಗೆ ಭಯದಿಂದ ಭಕ್ತಿಯಿಂದ ನಡೆದಂತಹ ದಾನಿಯೇಲನಿಗೆ ಒಂದು ಶೋಧನೆ ಬರುತ್ತೆ. ಅವನು ಸಿಂಹದ ಗವಿಗೆ ತಗೊಂಡೋಗಿ ಬಿಸಾಕ್ತಾರೆ. ಸಿಂಹದ ಗವಿಯಲ್ಲಿ ಹಾಕ್ತಾರೆ. ಹಲ್ಲೆಲೂಯಾ. ಅವನಿಗೆ ಅದಕ್ಕೆ ರಾಜ ಹೇಳ್ತಾನೆ, ದಾನಿಯೇಲನ್ನು ತಂದು ಸಿಂಹದ ಗವಿಯಲ್ಲಿ ಹಾಕಿಬಿಟ್ರು. ಆಗ ರಾಜ ದಾನಿಯೇಲನಿಗೆ, ನೀನು ನಿತ್ಯ ಭಜಿಸುವ ದೇವರು ನಿನ್ನನ್ನು ಉದ್ಧರಿಸಲಿ ಅಂದ್ರು. ನೋಡ್ರಿ, ರಾಜನೇ ಕೈ ಮುಗಿಬೇಕು, ರಾಜನ ಕೈ ಮುಗಿಲಿಲ್ಲ. ರಾಜನ ಕೈ ಮುಗಿದೆ ಹೋದ್ರು ಸಿಂಹದ ಗವಿಗೆ ಹಾಕುವಾಗ ರಾಜ ಹೇಳ್ತಾನೆ, ನೀನ್ ನಿತ್ಯ ಕೈ ಮುಗಿದ್ಯಲ್ಲಪ್ಪ, ನಿನ್ ದೇವ್ರು ನಿನ್ನನ್ನು ಕಾಪಾಡ್ಲಿ. ಅಲ್ಲೇಲು ಹೇಳ್ರಿ, ಅಲ್ಲೇಲುಯ್ಯ. ರಾಜನ ಬಾಯಲ್ಲಿ ಅಂತ ಮಾತು ಬರುತ್ತೆ. ಆಗ ದಾನಿಯೇಲ್ ಏನ್ ಮಾಡ್ತಾರೆ, ಅದ್ರಲ್ಲಿ ಹಾಕ್ಬಿಡ್ತಾರೆ. ತಗೊಂಡೋಗಿ ಅದರ ರಾಜ ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ. ಒಳ್ಳೆ ಮನುಷ್ಯನ್ ತಗೊಂಡೋಗಿ ಸಿಂಹದ ಬಾಯಲ್ಲಿ ಹಾಕ್ಬಿಟ್ವಲ್ಲಪ್ಪ, ಒಳ್ಳೆ ಮನುಷ್ಯ, ನಮ್ಮ ರಾಜ್ಯಕ್ಕೆ ಎಷ್ಟೋ ಕೆಲಸ ಮಾಡಿದ್ದಾನೆ, ನನಗೆ ಮುಂದೆ ಇದ್ದಂಥ ರಾಜರನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲಾ ವಿಷಯದಲ್ಲೂ ಜೊತೆಗಿದ್ದು ನಡೆಸಿದ್ದಾನೆ, ಇಂಥ ಮನುಷ್ಯನ ತಗೊಂಡೋಗಿ ಸಿಂಹದ ಗವಿಯಲ್ಲಿ ಹಾಕ್ಬಿಟ್ವಲ್ಲ ಅಂತೇಳಿ. ಆಗ ಬೆಳಗಿನ ಚಾವನೆ ಎದ್ದು ಹೋಗ್ತಾನೆ. ಅದು ನೋಡ್ರಿ 19ನೇ ವಾಕ್ಯ. ಮಾರನೇ ಬೆಳಿಗ್ಗೆ ರಾಜನು ಉದಯದಲ್ಲೇ ಎದ್ದು ಸಿಂಹಗಳ ಗವಿಗಳ ಬಳಿಗೆ ತೆರೆಯಾಗಿ ಹೋದನು. ದಾನಿಯೇಲನಿಂದ ಗವಿಯ ಸಮೀಪಕ್ಕೆ ಬಂದು ಅವನ ದುಃಖ ಧ್ವನಿಯಿಂದ, ದಾನಿಯೇಲನೇ ಎಂದು ಕೂಗಿ, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ನಿನ್ನ ನಿತ್ಯ ಭಜಿಸುವ ನನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸಲು ಶಕ್ತನಾದನು ಎಂದು ಕೇಳ್ತಾರೆ. ಹಲ್ಲೆಲೂಯಾ. ಅಪ್ಪ, ನೀನ್ ದಿವಸ ಕೈ ಮುಗಿತಿದ್ದಲ್ಲ, ನೀನ್ ದೇವರು ಸಿಂಹದ ಬಾಯಿಂದ ತಪ್ಪಿಸ್ಬಿಟ್ರ? ದುಃಖದಿಂದ ಕೇಳ್ತಾನೆ. ಒಳ್ಳೆ ಮನುಷ್ಯನ್ ತಳ್ಬಿಟ್ವಲ್ಲ. ಆಗ ಒಳಗಿಂದ ಅವನ ಶಬ್ದ ಬರುತ್ತೆ, ಹಲ್ಲೆಲೂಯಾ, ಅರಸೇ ಚಿರಂಜೀವಿ ಆಗಿರು, ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹದ ಬಾಯಿಗಳನ್ನ ಬಂಧಿಸಿ ಅವುಗಳು ನನಗೆ ಯಾವ ಹಾನಿ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಯಲ್ಲಿ ನಾನು ನಿರ್ಮೂಲನು ಕಂಡು ಬಂದೆನು. ರಾಜನು ನಿನಗೂ ಯಾವ ದ್ರೋಹವನ್ನು ಮಾಡಿಲ್ಲ ಅಂತ ಹೇಳಿದನು. ಅದನ್ನು ಹಲ್ಲೆಲೂಯಾ. ಅಲ್ಲಿಂದ ಅವರ ಮೇಲೆ ಎತ್ತದ ಮೇಲೆ ಇನ್ನು 24ನೇ ವಾಕ್ಯದಲ್ಲಿ ಹೋದರೆ, ರಾಜನು ಆಜ್ಞಾಪಿಸಲು ದಾನಿಯೇಲನ ಮೇಲೆ ದೂರು ಹೊರಿಸಿದವರನ್ನು ತಂದು ಅವರನ್ನು ಅವರ ಹೆಂಡತಿ ಮಕ್ಕಳನ್ನು ಸಿಂಹದ ಗವಿಯಲ್ಲಿ ಹಾಕಿಬಿಟ್ರು. ಅವರು ಗವಿಯ ಅಡಿಯನ್ನು ಮುಟ್ಟುವುದರೊಳಗೆ ಸಿಂಹಗಳು ಅವರ ಮೇಲೆ ಹಾರಿ ಅವರ ಎಲ್ಲಾ ಎಲುಬುಗಳನ್ನು ಚೂರು ಚೂರು ಮಾಡಿತು. தானியேலின் மேல் குற்றம் சாட்டின மனுஷரையோ வென்றால் ராஜா கொண்டு வர சொன்னான். அவர்களையும் அவர்கள் குமாரரையும் அவர்கள் மனைவிகளையும் சிங்கங்களின் கெபியிலே போட்டார்கள். அவர்கள் கெபியின் அடியிலே சேரும் முன்னே சிங்கங்கள் அவர்கள் மேல் பாய்ந்து அவர்கள் எலும்புகளை எல்லாம் நொறுக்கி போட்டது. ಎಲುಬುಗಳೆಲ್ಲ ಮುರಿದಾಕ್ಬಿಡ್ತು. ದಾನಿಯೇಲನ ಮುಟ್ಟಕ್ಕಾಗಲಿಲ್ಲ. ಯಾಕಂದ್ರೆ ಯಾರ ನಂಬಿದ್ರು? ಜೀವ ಸ್ವರೂಪನಾದ ದೇವರನ್ನ ನಂಬಿದ್ದರಿಂದ. ಹಲ್ಲೆಲೂಯಾ. ಸಿಂಹದ ಬಾಯನ್ನ ದೇವರು ಕಟ್ಟಿದ್ರು, ತನ್ನ ಮಗನನ್ನ ದೇವ್ರು ಕಾಪಾಡಿ. ಯಾರು ದೇವರಿಗೆ ಭಯಭಕ್ತಿಯಿಂದ ಇರ್ತೀವೋ ಅವರನ್ನ ಘನಪಡಿಸ್ತಾರೆ, ಕೀರ್ತಿ ಉಂಟು ಮಾಡ್ತಾರೆ. ಹಲ್ಲೆಲೂಯಾ. ಮಾನ ಬರಂಗ್ ಮಾಡ್ತಾರೆ. ಎಲ್ಲಿ ನೋಡಿದ್ರೆ ನಮ್ಮ ಮಾನ ಸಿಗುವಂತೆ, ಕೀರ್ತಿ ಸಿಗುವಂತೆ. ಹಲ್ಲೆಲೂಯಾ. ನಮಗೆ ಘನಪಡಿಸ್ತಾರೆ. ಒಳ್ಳೆ ಮನುಷ್ಯಪ್ಪ, ಒಳ್ಳೆ ಜನ, ಒಳ್ಳೆಯವರು ಅನ್ನೋ ಘನಪಡಿಸ್ತಾರೆ. ನಮ್ಮನ್ನು ಕೀರ್ತಿ, ಒಳ್ಳೆ ವಂಶ, ಒಳ್ಳೆ ಜನ ರೀ ಅವರು, ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದವ್ರೆ, ಕೀರ್ತಿ ಉಂಟಾಗ್ತದೆ. ಹಲ್ಲೆಲೂಯಾ. ಅದೇ ಕಡೆಯದಾಗಿ ನಾನು ಮುಗಿಸ್ತೇನೆ. ಅವ ಕಡೆ ವಾಕ್ಯವನ್ನು ಓದೋಣ. 6:28ರಲ್ಲಿ, ಈ ದಾನಿಯೇಲನು ದಾರ್ಯಾವೆಷನ ಆಳ್ವಿಕೆಯಲ್ಲಿ ಪಾರಸಿಯನಾದ ಕೋರೆಷನ ಆಳ್ವಿಕೆಯಲ್ಲಿಯೂ ಘನವಂತನಾಗಿ ಬಾಳಿದನು. ಘನವಂತನಾಗಿದ್ದನಂತೆ. தரியுவின் ராஜ்யபார காலத்திலும் பெர்ஷியனாகிய கொரேசுடைய ராஜ்யபார காலத்திலும் தானியேலின் காரியம் ஜெயமாயிருந்தது. ಜಯಮಾಗಿರುತ್ತದೆ. ಹಲ್ಲೆಲೂಯಾ. ತಮಿಳಲ್ಲಿ ಜಯ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಘನವಂತನ ದೇವ್ರು ಘನಪಡಿಸ್ತಾರೆ ದಾನಿಯೇಲನ. ಹಲ್ಲೆಲೂಯಾ. ಯಾರು ದೇವರಿಗೆ ಭಯಭಕ್ತಿಯಿಂದ ಇರ್ತಾರೋ ಅವರಿಗೆ ಇವರ ಕೀರ್ತಿ, ಘನ, ಮಾನ ಈ ವರ್ಷ ಉಂಟಾಗ್ತದೆ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ನಾವು ಆತನ ಭಯದಿಂದ ಭಕ್ತಿಯಿಂದ ನಡೆಯುವುದಾದ್ರೆ
ನಮಗೆ ಕೀರ್ತಿ ಘನಮಾನಗಳನ್ನ ದೇವ್ರು ಕೊಟ್ಟು ನಮ್ಮನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಈ ಹೊಸ ವರ್ಷದ ಆಶೀರ್ವಾದ ಏನಂದ್ರೆ, ನಿಮಗೆ ಕೀರ್ತಿ ಘನಮಾನ ನುಂಟು ಮಾಡುವೆನು, ನಾನು ನಿರ್ಮಿಸಿದ ಬೇರೆ ಎಲ್ಲಾ ಜನಾಂಗಗಳಿಂದ ಇವರಿಗೆ ಹೆಚ್ಚಾದ ಕೀರ್ತಿ. ಯಾರು ಅಂದ್ರೆ ಏನು? ನಾವು ಯಾರು ಆತನಿಗೆ ಭಯ ಪಡ್ತಾರೋ ಅವರ ಅಲ್ಲ ಆತನ ಜನರು. ಯಾರು ಆತನಿಗೆ ಭಯ ಪಡದೆ ಅವತ್ತು ವಿರೋಧವಾಗಿ ಜೀವಿಸ್ತಾರೋ ತಳ್ಳಿಬಿಡ್ತಾರೆ. ಹಲ್ಲೆಲೂಯಾ. ಯಾವ ಮಕ್ಕಳು ಮಾತು ಕೇಳ್ತಾರೋ ತಂದೆ ತಾಯಿ ಪ್ರೀತಿ ತೋರಿಸ್ತಾರೆ. ಯಾವ ಮಕ್ಕಳು ಮಾತು ಕೇಳಿದ್ರೆ ಮನೆ ಬಿಟ್ಟು ಆಯ್ತಪ್ಪ ನೀನೆಲ್ಲೋ ಹೋಗಿ ಸಂತೋಷವಾಗಿ ತಳ್ಳಿಬಿಡ್ತಾರೆ. ಯಾರು ವಿಧೇಯರಾಗ್ತಾರೋ ಅವ್ರ ಜೊತೆಗೆ ಇಟ್ಕೊಂತಾರೆ, ಯಾರು ಅವಿಧೇಯರಾಗ್ತಾರೋ ದೂರ ತಳ್ತಾರೆ. ಅದೇ ರೀತಿ ದೇವರು ಯಾರಿಗೆ ಭಯಭಕ್ತಿಯಿಂದ ದೇವರಿಗೆ ನಡ್ಕೊಂತಾರೋ ಹಲ್ಲೆಲೂಯಾ ಅವರಿಗೆ ಕೀರ್ತಿಯನ್ನ ಘನವನ್ನ ಮಾನವನ್ನ ಉಂಟು ಮಾಡ್ತಾರೆ. ಇಲ್ಲ ಅಂದ್ರೆ ಹಲ್ಲೆಲೂಯಾ ಈ ಜೀವಮಾನವೆಲ್ಲ ವೇದನೆ ಕಷ್ಟ ಕಣ್ಣೀರುಗಳನ್ನ ಪಡ್ತಾ ವೇದನೆ ಪಡಬೇಕಾಗತ್ತೆ. ಹಲ್ಲೆಲೂಯಾ. ದೇವರು ಈ ವರ್ಷ ನಮಗೆ ವಾಗ್ದಾನ ಮಾಡ್ತಿದ್ದಾರೆ, ನಾನು ನಿರ್ಮಿಸಿದ ಬೇರೆ ಎಲ್ಲಾ ಜನಾಂಗಗಳಿಂದ ಇವರಿಗೆ ಹೆಚ್ಚಾದ ಕೀರ್ತಿ ಘನವನ್ನ ಉಂಟು ಮಾಡುವೆನೆಂದು ವಾಗ್ದಾನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ವರ್ಷ ನಮ್ಮೆಲ್ಲರಿಗೂ ಘನಮಾನ ಕೀರ್ತಿ ಘನಮಾನ ಉಂಟಾಗ್ತದೆ. ತಮಿಳಲ್ಲಿ ಬಾರಿ ಚೆನ್ನಾಗಿ ಹೇಳುತ್ತೆ, புகழ்ச்சியும் கீர்த்தியும் மகிமை உண்டாகும் என்று. ஹல்லேலூயா. புகழ்ச்சியும் கீர்த்தியும் மகிமை உண்டாக்குவேன் என்று ಕರ್ತರ್ சொல்றார். ಅದೇ ರೀತಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವರ್ಷ ನಿಮಗೆ ಹಲ್ಲೆಲೂಯಾ ಕೀರ್ತಿಯಿಂದಲೂ ಘನದಿಂದಲೂ ಮಾನ ಉಂಟಾಗುವಂತೆ ಹಲ್ಲೆಲೂಯಾ ಮಾಡ್ಲಿ ಅಂತ ಹೇಳಿ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಈ ವರ್ಷ ಆಶೀರ್ವಾದ ವರ್ಷವಾಗಿರೋದ್ರಿಂದ ಈ ವರ್ಷ ನಮ್ಮನ್ನ ಕೀರ್ತಿ ಘನಮಾನದಿಂದ ನಮ್ಮ ನಡೆಸೋದಿಕ್ಕೆ ನಡೆಸ್ತೇನೆ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ನೀವು ಭಯಭಕ್ತಿಯಿಂದ ನಡೆದು ಆತನ ವಾಕ್ಯಕ್ಕೆ ವಿಧೇಯರಾಗಿ ಆತನ ವಾಕ್ಯದಂತೆ ಜೀವಿಸಿದ್ರೆ ನಿಮ್ಮನ್ನು ಎಲ್ಲರ ಮುಂದೆ ಘನಪಡಿಸ್ತಾರೆ. ಹಲ್ಲೆಲೂಯಾ. ಏನೇ ಶೋಧನೆ ಬರಲಿ, ಏನೇ ವೇದನೆ ಬರಲಿ, ನಿಮ್ಮನ್ನು ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ತಾಯಿ ನಿನ್ನನ್ನು ಮರ್ತಾಳು, ಮರೆಯೋದಿಲ್ಲ. ಮರೆಯದೇ ಇರೋ ದೇವರನ್ನ ನಾವು ಇನ್ನೂ ಹೃದಯದ ಆಳದಿಂದ ಅಂತರಾಳದಿಂದ ಮನದಾಳದಿಂದ ಆತನ ಮಹಿಮೆ ಪಡಿಸೋಣ. ಈ ಕೀರ್ತಿ ಈ ಮಾನ ಈ ಘನ ನಮಗೆ ಸಿಗಲಿ. ದೇವರು ಇಟ್ಟಿದ್ದಾರೆ, ಇವಾಗ ಪಡ್ಕೊಳ್ಳೋದು ನಮ್ಮ ಕೆಲಸ. ಹಲ್ಲೆಲೂಯಾ. ಕೀರ್ತಿ ಬೇಕಾ, ಮಾನ ಬೇಕಾ, ಘನ ಬೇಕಾ? ನೀನ್ ಮುಂದಿದೆ, ನೀ ದೇವ್ರಿಗೆ ಭಯಪಟ್ರೆ ಇದೆಲ್ಲ ನಮಗೆ. ಹಲ್ಲೆಲೂಯಾ. ನನಗಿರುವುದೆಲ್ಲ ನಿಮಗೆ. ಆತನು ನಾವು ಬಡವರಾಗಿದ್ವಿ, ಆತನು ಐಶ್ವರ್ಯವಂತನಾಗಿದ್ರು. ದೇವ್ರು ನೋಡಿದ್ರು, ನನ್ನ ಮಕ್ಕಳೆಲ್ಲ ಬಡವರಾಗಿದ್ದಾರೆ, ನಾನು ಮಾತ್ರ ಐಶ್ವರ್ಯವಂತನಾಗಿದ್ದೆ, ಏನು ಪ್ರಯೋಜನ? ನಾನು ಬಡವನಾಗ್ತೇನೆ, ನನ್ನ ಮಕ್ಕಳು ಹಲ್ಲೆಲೂಯಾ ನಮ್ಮನ್ನು ಐಶ್ವರ್ಯವಂತರಾಗಿ ನೋಡೋದಕ್ಕೆ ದೇವರು ಇಷ್ಟಪಟ್ಟು ತನ್ನ ದಾಸನಾಗಿ ಲೋಕಕ್ಕೆ ಬಂದರು. ಒಬ್ಬ ದಾಸನಾಗಿ ತನ್ನನ್ನ ಬರಿದಾಗಿ ಏನು ಇಲ್ಲದವನಾಗಿ, ಹುಟ್ಟೋದಿಕ್ ಸ್ಥಳ ಇಲ್ಲದೆ, ಹಲ್ಲೆಲೂಯಾ ಹುಟ್ಟಕ್ ಸ್ಥಳ ಇಲ್ಲದೆ ದಾರಿ ಮಗ್ಲಲ್ಲಿ ಹುಟ್ಟಿ ಬಟ್ಟೆ ಸುತ್ತಿ ಗೋಣಿ ಅಂದರೆ ದನದ ಕೊಟ್ಟಿಗೆಯಲ್ಲಿ ಗೋದಲಿಯಲ್ಲಿ ಮಲಗಿಸುವ ಅಷ್ಟು ತನ್ನನ್ನ ತಗ್ಗಿಸಿಕೊಂಡು ತನ್ನನ್ನು ಬರಿದು ಮಾಡಿಕೊಂಡು ಬಂದಂತ ದೇವಾದಿ ದೇವನಿಗೆ ಹಲ್ಲೆಲೂಯಾ ನಾವು ಇನ್ನೂ ಭಯದಿಂದಲೂ ಭಕ್ತಿಯಿಂದಲೂ ಪರಿಶುದ್ಧತೆ ಜೀವಿಸುವಾಗ ನಮಗೆ ಕೀರ್ತಿ ಘನಮಾನವನ್ನು ಉಂಟು ಮಾಡಿ புகழ்ச்சியும் கீர்த்தியும் மகிமையும் நம்மளை உண்டாக்குவா. இந்த வருஷம் கர்த்தர் நம்மளை மகிழ்ச்சினாலும் கீர்த்தினாலும் புகழ்ச்சினாலும் நம்மளை ಆಶೀರ್ವದಿಕ್ಕೆ இருக்கிறார். ಕೀರ್ತಿಯಿಂದಲೂ ಘನಮಾನದಿಂದಲೂ ನಮ್ಮನ್ನು ಆಶೀರ್ವದಿಸಕ್ಕೆ ದೇವರು ಶಕ್ತನಾಗಿದ್ದಾನೆ. ಅದರಿಂದ ಈ ರಾತ್ರಿ ದೇವ್ರು ನಿಮ್ಮನ್ನು ಆಶೀರ್ವದಿಸಲಿದ್ದಾರೆ. ನೀವೆಷ್ಟು ಭಯಭಕ್ತಿಯಿಂದ ನಡೀತಿರೋ ಇದರಲ್ಲಿ ಒಂದು ನೀವು ಕಳ್ಕೊಳ್ಳೋದಿಲ್ಲ. ಅಲ್ಲೆಲ್ಲೂ ಹೇಳ್ರಿ, ಒಂದನ್ನು ಕಳ್ಕೊಳ್ಳಲ್ಲ. ದೇವ್ರು ಒಂದನ್ನು ನಿಮಗೆ ಬಿಡಲ್ಲ. ಬೇರೆಯವ್ರ ಮುಂದೆ ದೇವ್ರನ್ನೆಲ್ಲ ಬಿಟ್ಕೊಡಲ್ಲ. ನಿನ್ನ ಜೊತೆಗಿದ್ದು ನಿನ್ನ ಕಾದು ನಡೆಸ್ತಾರೆ. ದೇವ್ರ ವಾಕ್ಯವನ್ನು ಆಶೀರ್ವದಿಸಲಿ. ಕಡೆದಾಗಿ